कुमारण्णा खबरदार, कुछ भी नहीं कर सकता है, कुछ भी। कुमारण्णा खबरदार, कुछ भी नहीं कर सकता है, कुछ भी। ಚಿಕ್ಕಬಳ್ಳಾಪುರದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡ 517ನೇ ಜಯಂತಿ ಕಾರ್ಯಕ್ರಮ ಆರಂಭದಿಂದಲೇ ಹೈಡ್ರಾಮಾಗೆ ಸಾಕ್ಷಿಯಾಯಿತು. ಕಾರ್ಯಕ್ರಮದ ನಡುವೆ ಮಾತನಾಡಿದ ಶಾಸಕ ಪ್ರದೀಪೇಶ್ವರ್, ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಎಚ್.ಡಿ. ಕುಮಾರಸ್ವಾಮಿ ನನ್ನ ಒಂದು ಕೂದಲನ್ನು ಕೀಳಲು ಸಾಧ್ಯವಿಲ್ಲ ಎಂದು ಸವಾಲಿನ ಭಾಷೆಯಲ್ಲಿ ಮಾತನಾಡಿದರು. ಕಾರ್ಯಕ್ರಮಕ್ಕೆ ರಾಜ್ಯದ ವಿವಿಧ ಮೂಲೆಗಳಿಂದ ಜೆಡಿಎಸ್ ಕಾರ್ಯಕರ್ತರನ್ನು ಕರೆಸಿ ನನ್ನ ಹೀನಾಯ ರೀತಿಯಲ್ಲಿ ವರ್ತಿಸಿದ್ದಾರೆ, ಕೆಟ್ಟ ಕೆಟ್ಟ ಪದಗಳಿಂದ ಕೂಗಿಸಿದ್ದಾರೆಂದು ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಓಪನ್ ಚಾಲೆಂಜ್ ಹಾಕಿದ್ದು, ತಾಕತ್ತಿದ್ದರೆ ಚಿಕ್ಕಬಳ್ಳಾಪುರಕ್ಕೆ ಬಂದು ನೀನು ಮುಂದಿನ ಚುನಾವಣೆಯಲ್ಲಿ ಗೆಲ್ಲು, ಇಂದಿನಿಂದ ಬಲಿಜ ಸಮುದಾಯ ಹುಡುಗನಿಂದ ಸಮರಕ್ಕೆ ನಾನು ಸಿದ್ಧ ಎಂದು ಆಕ್ರೋಶಭರಿತರಾಗಿ ಹೇಳಿದ್ದಾರೆ. ಶಾಸಕ ರೀ, ಜಿಲ್ಲೆಯ ಏಕೈಕ ಶೋಷಿತ OBC ಶಾಸಕ. ಇವತ್ತು ಕೆಂಪೇಗೌಡರ ಜಯಂತಿ ಕರೆದು ಕುಮಾರಣ್ಣನವರು, ಕುಮಾರಣ್ಣನ ಚೇಲಾಗಳು ಒಬ್ಬ ಶೋಷಿತ ಹುಡುಗನ ಅವಮಾನ ಮಾಡಿದ್ರೆ, ಒಬ್ಬ OBC ಹುಡುಗನ ಅವಮಾನ ಮಾಡಿದ್ರೆ ನಾವು ಜಿಲ್ಲೆಯಲ್ಲಿ ಶೋಷಿತರು ಬದುಕಬಾರ್ದಾ? ಜಿಲ್ಲೆಯಲ್ಲಿ OBC ಬದುಕಬಾರ್ದಾ? ಕುಮಾರಣ್ಣ, ನೀನು DK ಅವ್ರನ್ನೂ ಸಹಿಸಲ್ಲ, ಚೆಲ್ವಣ್ಣನೂ ಸಹಿಸಲ್ಲ, OBCನೂ ಸಹಿಸಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಳೆದ 3 ಅವರಿಂದ ನೀವು ನೋಡಿದ್ದೀರಾ, ಒಂದೇ ಒಂದು OBC MLA ಶೋಷಿತ ವರ್ಗದ MLA ನನ್ನ ಕುಟುಂಬವನ್ನ, ನನ್ನನ್ನು ಏಕವಚನದಲ್ಲಿ ನೀವು ರೆಕಾರ್ಡ್ ಮಾಡಿದ್ದೀರಾ. ನಾನು ಪೇಷನ್ಸ್ ಆಗಿದ್ದೀನಿ. ಎಸ್, ನಾವು ಶೋಷಿತರು, OBCಗಳು. ನಿಮ್ಮ ಮನೆ ವಾಚ್ಮ್ಯಾನ್ ಕೆಲಸ ಮಾಡಕ್ಕೆ ನಾವು ಲಾಯಕ್ಕು. ನಿಮ್ಮ ಮನೆ ಕೂಲಿಗೆ ಬರ್ತೀವಿ, ನೀವು ಬಿಸಾಕೋ ಭಿಕ್ಷೆ ಅನ್ನ ತಿಂತೀವಿ, ನಿಮ್ಮ ಮನೆಗೆ ವಾಚ್ಮ್ಯಾನ್ ಕೆಲಸ ಮಾಡ್ತೀವಿ. ಒಬ್ಬ ಶೋಷಿತ ಶಾಸಕನನ್ನ, ಒಬ್ಬ OBC ಶಾಸಕನನ್ನ ನಡೆಸ್ಕೊಳ್ಳೋ ರೀತಿನ, ನಮ್ಮ ಜಯಂತಿಗಳು ಯಾವತ್ತಾದ್ರೂ ನಿಮ್ಮ ನಾಯಕರನ್ನ ನಾವು ಅವಮಾನಿಸಿದೀವ? ನಮ್ಮ ಜಯಂತಿಗಳಲ್ಲಿ ನಿಮ್ಮ ನಾಯಕರನ್ನ ಅವಮಾನಿಸಿದೀವ? ಇವತ್ತು ನಾನು ಪೇಷನ್ಸ್ ಆಗಿದ್ದೀನಿ. ನಾನು ಇವತ್ತು ಹೇಳ್ತೀನಿ, ಕುಮಾರಣ್ಣ, ನೀನೊಬ್ಬ OBC ಹುಡುಗನ್ ಟಾರ್ಗೆಟ್ ಮಾಡಿ ಇವತ್ತು ಸ್ಟೇಟ್ ಇಂದ JDS ಕಾರ್ಯಕರ್ತರು ಬಂದಿದ್ದಾರೆ ರೇ. ನಾನೊಬ್ಬ ಒಕ್ಕಲಿಗರ ನಾಯಕ DK ಶಿವಕುಮಾರ್ ಪರವಾಗಿ ನಿಂತಿರೋದು. ಇವ್ರಿಗೆ ಒಕ್ಕಲಿಗರು ಬೆಳಿಬಾರ್ದು, ಬೇರೆಯವನು ಬೆಳಿಬಾರ್ದು. ಕುಮಾರಣ್ಣ ಖಬರ್ದಾರ್, ನಿನ್ ಚೇಲಾಗಳಿಗೆಲ್ಲ ಎದುರೋನಲ್ಲ ನಾನು. ತಾಕತ್ತಿದ್ರೆ ಬಾ, ರವಿಕುಮಾರ್ ಕೈಲಿ ಚಾಲೆಂಜ್ ಮಾಡಿಸೋದಲ್ಲ. ನಿನಗೆ ತಾಕತ್ತಿದ್ರೆ ನೀನ್ ಬಂದು ನಿಂತ್ಕೋಬೇಕು ಚಿಕ್ಕಬಳ್ಳಾಪುರದಲ್ಲಿ. ಬಾ, ನೋಡೇ ಬಿಡೋಣ ನೀನ ನಾನ. ಕುಮಾರಣ್ಣ, ನೀವು ಕುಮಾರಣ್ಣ, ಇವತ್ತು 1000 ಜನ ಬಂದು ನೀವು ಕಂಪ್ಲೀಟ್ ರೆಕಾರ್ಡಿಂಗ್ ನೋಡಿ, ನನ್ನ ಬಗ್ಗೆ, ನನ್ನ ಕುಟುಂಬದ ಬಗ್ಗೆ ತೇಜೋವಧೆ ಮಾಡಿದ್ದಾರೆ. ನಾನು ಕುಮಾರಣ್ಣನಿಗೆ ಹೇಳ್ತಾ ಇದ್ದೀನಿ, ನಿಖಿಲ್ ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಖಿಲ್, ಕುಮಾರಣ್ಣ, ನೀವು ನಮ್ಮ ಬಗ್ಗೆ ಪ್ರಶ್ನೆ ಮಾಡಿದ್ರಿ, ನಾವು ನಿಮ್ಮನ್ನ ಪ್ರಶ್ನೆ ಮಾಡಿದ್ವಿ, ಮತ್ತೆ ಪ್ರಶ್ನೆ ಮಾಡ್ತಿದ್ದೀನಿ. 32 ಎಕರೆ ತಗೊಳಕ್ಕೆ ನೀವು ಯಾವ ಬದನೆಕಾಯಿ ಸೀಡು, ಯಾವ ಟೊಮೊಟೊ ಸೀಡ್ ಹಾಕಿದ್ರಿ ಹೇಳಿ, ನಾನು ನಮ್ಮ ರೈತರಿಗೆ ಆ ಬದನೆಕಾಯಿ ಸೀಡ್ ಕೊಡಿಸ್ಬೇಕು. ಕುಮಾರಣ್ಣ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀವು 1000 ಜನ ಚೇಲಾಗಳನ್ನ 1000 ಪೇಮೆಂಟ್ ಕೊಟ್ಟು 90 ಕಳಿಸ್ಬಿಟ್ರೆ ಹೆದರ್ತೀವ ನಾವು? ಹೆದರ್ತೀವ? ನಾನು ಕುಮಾರಣ್ಣ, ನೀವೊಬ್ಬ ಶೋಷಿತ ಹುಡುಗನ ಅವಮಾನ ಮಾಡಿದ್ದು, ಒಬ್ಬ OBC ಹುಡುಗನ ಅವಮಾನ ಮಾಡಿದ್ದು. ಕುಮಾರಣ್ಣ ಅಗೇನೆಸ್ಟ್ OBC, JDS ಅಗೇನೆಸ್ಟ್ OBC. ನಾನು ಕಳೆದ 2 ಅವರಿಂದ ನನ್ನ ತಾಯಿ ಬಗ್ಗೆ ಕೇಳ್ತಾರೆ ಇವರು.
ನನ್ನ ಕುಟುಂಬದ ಬಗ್ಗೆ ಕೇಳ್ತಾರೆ ಇವರು. ನನ್ನ ತಾಯಿ, ನನ್ನ ಕುಟುಂಬ, ನನ್ನ ಶ್ರೀಮತಿ ಬಗ್ಗೆ ಮಾತಾಡ್ತಾರೆ ಎದುರುಗಡೆಯಿಂದ. ಒಬ್ಬ OBC ಅವ್ರ ತಾಯಿ ಅಷ್ಟು ಕೀಳ ನಿಮಗೆ? ಒಬ್ಬ ಅಹಿಂದ ಹುಡುಗನ ತಾಯಿ ಅಂದ್ರೆ ಕೀಳ ನಿಮಗೆ? ಒಬ್ಬ ಅಹಿಂದ ಹುಡುಗನ ತಾಯಿನ ನೀಚವಾಗಿ ಮಾತಾಡಿದ್ರು. ಒಬ್ಬ ಅಹಿಂದ ಹುಡುಗನ ಕುಟುಂಬದ ಬಗ್ಗೆ ನೀಚವಾಗಿ ಮಾತಾಡಿದ್ರು. ಕುಮಾರಣ್ಣ, ಖಬರ್ದಾರ್, ಕುಚ್ ಭಿ ನಹೀ ಕರ್ ಸಕ್ತಾ, ಕುಚ್ ಭಿ. ಕುಮಾರಣ್ಣ, ಖಬರ್ದಾರ್, कुछ भी नहीं कर सकता है, कुछ भी. कुमारण्ಣ, खबरदार, कुछ भी नहीं कर सकता है, कुछ भी. ಇನ್ನು ಶಾಸಕನ ಹೇಳಿಕೆಗಳಿಗೆ ಪ್ರತಿಕ್ರಿಯಿಸಿದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಚಿಕ್ಕಬಳ್ಳಾಪುರದ ಮಾನ ಮರ್ಯಾದೆ ರಾಜ್ಯಾದ್ಯಂತ ಬೀದಿಗೆ ಬಂದಿದೆ ಎಂದು ಕಿಡಿಕಾರಿದರು. ಸಮುದಾಯಗಳ ನಡುವೆ ವೈಮನಸ್ಸು ಮೂಡಿಸುವಂತಹ ಹೇಳಿಕೆಗಳನ್ನು ಯಾರು ನೀಡಬಾರದು ಎಂದು ಅವರು ಎಚ್ಚರಿಸಿದರು. ಕೆಂಪೇಗೌಡ ಜಯಂತಿಯಂತಹ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ರಾಜಕೀಯ ಹೇಳಿಕೆಗಳು ಕೇಳಿ ಬಂದಿರುವುದು ಸಾರ್ವಜನಿಕ ವಲಯದಲ್ಲೂ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. ಮುಖ್ಯಮಂತ್ರಿಗಳಾಗಿದ್ದಂಥವರು, ಕೇಂದ್ರ ಸಚಿವರುಗಳಾಗಿದ್ದಂಥವರು, MP ಗಳು, MLA ಗಳು ಎಲ್ಲರ ಸಂಪರ್ಕ ಇದೆ, ಅವರನ್ನು ಗಮನಿಸಿದ್ದೀನಿ. ಆದರೆ ಈ ಕ್ಷೇತ್ರದ ಶಾಸಕರ ನಡವಳಿಕೆ ಇವತ್ತಿನ ದಿವಸ, ಒಬ್ಬ ಶಾಸಕನ ಬಿಡಿ, ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಈ ರೀತಿ ಉದ್ದಟತನ, ಒಂದು ಜನಾಂಗದ ಮೇಲೆ ಇಷ್ಟು ಆಕ್ರೋಶ, ಜನಾಂಗದ ಮೇಲೆ ನಿಂದನೆ ಮಾಡಿರ್ತಕ್ಕಂಥ ಒಂದು ಪ್ರಕರಣ ಆಗಲಿ, ಇಂಥ ವಿಷಯ ನಾನು ಯಾವಾಗಲೂ ಕೂಡ ನೋಡಿಲ್ಲ. ನಿಜವಾಗ್ಲೂ ನಾನು ಹೇಳ್ತೇನೆ, ಇಂಥ ಒಬ್ಬ ಶಾಸಕ ಯಾವುದೇ ಕ್ಷೇತ್ರಕ್ಕೆ ಇರುವಂಥದ್ದು ಅದು ಆ ಕ್ಷೇತ್ರಕ್ಕೆ ಒಂದು ದೊಡ್ಡ ಶಾಪ ಅಂತ ಹೇಳ್ತೇನೆ. ಯಾರಾದರೂ ಹಾಲ್ ಒಳಗಡೆ ಇದ್ದಾಗ ಆ ರೀತಿಯಲ್ಲಿ ಮಾಡಬೇಕಾಗಿತ್ತು? ಇರ್ತಾ ಇದ್ರ ನೀವು? ಆ ಹಾಲಲ್ಲಿ ಮಾಡಿದ್ರೆ ಸಾವಿರಾರು ಜನ ಅಲ್ಲಿ ಬೆಕ್ತರ ಇದ್ದು, ಹೊರಗಡೆ 10 ಜನ ಇದ್ದಾಗ ಜೀಪ್ ಹತ್ರ ನೀನು ತೋಳ್ಬಲ ನಿಂದು, ಕೂದಲು ಕೀಳೋದು, ಮೀಸೆ ತಿರುವುದು, ಇದು ಒಬ್ಬ ಶಾಸಕನ್ ಮಾಡುವಂಥ, ಚುನಾಯಿತ ಪ್ರತಿನಿಧಿ ಮಾಡುವಂಥ ಕೆಲಸನೇನ್ರಿ? ಇದೇನಾ ನೀವು ಟ್ಯೂಷನ್ಗಳಲ್ಲಿ ಹೇಳ್ಕೊಡೋದು? ಇಂಥವರು ಶಾಲೆಗಳಲ್ಲಿ ಓದಂಥ ವಿದ್ಯಾರ್ಥಿಗಳು ದೇವರೇ ಕಾಪಾಡಬೇಕು. ಇಂಥ ನಡತೆ, ಇಂಥ ನುಡಿ ರತ್ನ, ನುಡಿ ಮುತ್ತುಗಳು ಇವ್ರದ್ದು. ಅವರು ಮಾನಸಿಕ ಆಸ್ಪತ್ರೆಯಲ್ಲಿ ಇರಬೇಕಾಗಿದ್ದವರು ಇಲ್ಲಿ ಈ ಕ್ಷೇತ್ರದ ಶಾಸಕರಾಗಿ ಸಿಕ್ಕಿರುವಂಥದ್ದು ದುರಂತ. ನಮ್ಮ ಜನ ಹೇಳ್ತಾವ್ರೆ, ಕುಮಾರಸ್ವಾಮಿ ಅವರು ಇಲ್ಲಿ ಬಂದು ನಿಲ್ಬೇಕಾಗಿಲ್ಲ. ಫಸ್ಟ್ ಆಫ್ ಆಲ್ ನಿನಗೆ ಕಾಂಗ್ರೆಸ್ಸಲ್ಲಿ ಟಿಕೆಟ್ ಸಿಕ್ಕುತ್ತೆ ಅಂತ ನನಗೆ ನಂಬಿಕೆ ಇಲ್ಲ. ಒಂದಾನೊಂದು ವೇಳೆ ನಿನ್ನಂಥ ವ್ಯಕ್ತಿ ಬಿಟ್ಟು ಇನ್ನು ಅವರಿಗೆ ಗತಿ ಇಲ್ಲ ಅಂತ ಹೇಳಿ ನಿನಗೆ ಕೊಟ್ಟರೆ ಎಷ್ಟು ಮತಗಳ ಅಂತರದಲ್ಲಿ ನೀನು ಸೋಲ್ತೀಯ ಕಾದ್ಕೊಂಡು ನೋಡಿ 28ರಲ್ಲಿ. ಒಟ್ಟಾರೆ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆ ರಾಜಕೀಯ ವಾಕ್ಸಮರ, ಸಮುದಾಯಗಳ ಅಸಮಾಧಾನ ಮತ್ತು ಪರ ವಿರೋಧದ ಹೇಳಿಕೆಗಳ ನಡುವೆ ನಡೆಯಿತು. ಈ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ರಾಜಕೀಯದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ. ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ.